ಮೊದಲ ಬಾರಿ ಆಯ್ಕೆಯಾದ ಶಾಸಕರು ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಬೆಂಗಳೂರು ದೆಹಲಿಯಲ್ಲಿ ಲಾಬಿಯನ್ನು ನಡೆಸಿದ್ದಾರೆ. ಆದರೆ ಎನ್ಆರ್ ಕ್ಷೇತ್ರದ ಹಿರಿಯ ಶಾಸಕ ಮಾಜಿ ಸಚಿವ ತನ್ವೀರ್ ಸೇಠ್ ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಜೊತೆ ಜನರ ಜೊತೆ ಇರುವಂಥದ್ದು ಅಚ್ಚರಿಗೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ತನ್ವೀರ್ ಸೇಠ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸರ್ಕಾರ ರಚನೆಯ ಸಡಗರ ಸಂಭ್ರಮ, ಎಲ್ಲರೂ ಸಹ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರು ದೆಹಲಿ ಓಡಾಟ ಜೋರಾಗಿದೆ. ತನ್ವೀರ್ ಸೇಠ್ ಅವರು ಮಾತ್ರ ಎನ್ಆರ್ ಕ್ಷೇತ್ರದಲ್ಲಿ ಜನಗಳ ಜೊತೆ ಕಾರ್ಯಕರ್ತರ ಜೊತೆ ಇದ್ದೀರಾ. ನನ್ನನ್ನು ರೂಪ ಕೊಟ್ಟಂತಹ ಜನ ನನ್ನಿಂದ ಅಪೇಕ್ಷೆ ಪಡುವಂಥದ್ದು ಅದೇ, ಅವರ ಮಧ್ಯೆ ಇರಬೇಕು ಅಂತ. ಸೊ ಆ ಕಾರಣದಿಂದ ಅವರ ಜೊತೆಗಿದ್ದೇನೆ. ಅವರ ಜೊತೆಗೆ ನಿನ್ನೆ ಹಬ್ಬರು ಕೂಡ ಆಚರಣೆ ಮಾಡ್ಕೊಂಡಿದ್ದೇನೆ. ಸರ್ಕಾರ ಅನಿರೀಕ್ಷಿತವಾಗಿ ನಾವು ನಿರೀಕ್ಷೆನೂ ಇಟ್ಕೊಂಡಿರಲಿಲ್ಲ ಇದು ಈ ರೂಪ ತಗೊಳ್ಳುತ್ತೆ ಅಂತ. ಕೇವಲ ಮಾತಿನಲ್ಲಿತ್ತು ಹಸ್ತಾಂತರ ಮಾಡಬೇಕು, ಮಾತು ಉಳಿಸ್ಕೋಬೇಕು. ಯಾವ ಮಾತು ಯಾರು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ವರಿಷ್ಠರು ಮಧ್ಯಪ್ರವೇಶ ಆಗಬೇಕು ಅನ್ನೋ ನನ್ನ ಬಯಕೆಯೂ ಇತ್ತು. ವರಿಷ್ಠರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಈಗ ನಮ್ಮ ಮುಂದೆ ಇರುವಂತಹ ಒಂದು ಅವಕಾಶಗಳಲ್ಲಿ ಹೊಸ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯಿಂದ ಇಡೀ ಸಚಿವ ಸಂಪುಟನೇ ಇವತ್ತು ವಿಸರ್ಜನೆ ಆಗಿದೆ. ಸೊ ಈಗ ಹೊಸೊಬ್ಬರು ಆಗುವಂಥದ್ದಕ್ಕೆ ನಿರೀಕ್ಷೆನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿದಾಗ ಈಗಾಗಲೇ ನೀವೇ ಹೇಳಿದ್ರಿ. ಪ್ರಥಮ ಬಾರಿ ಗೆದ್ದವರು, ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿಗಳು ಕೂಡ ಮತ್ತೆ ಇರಬೇಕು ಅನ್ನೋ ಆಸೆನ ವ್ಯಕ್ತಪಡಿಸ್ತಾಯಿದ್ರು. ಸೊ ಒಟ್ಟಾರೆ ನಮಗೆ ಬೇಕಾಗಿರುವಂಥದ್ದು ಏನು ಅಂದರೆ, ನಾಯಕತ್ವದ ಬದಲಾವಣೆ ಆಗಿ ಹೊಸ ಸಾರಥಿಯನ್ನು ನಾವು ಇಟ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮಿಂದ ಯಾವ್ಯಾವ ಕೆಲಸಗಳು ಆಗುವಂಥದ್ದು ಬಾಕಿ ಇದೆ, ಜನರ ಒಳಿತಿಗಾಗಿ ಕೊಡಬೇಕಾಗಿರುವಂಥ ಕಾರ್ಯಕ್ರಮಗಳೇನು, ಸ್ಪಷ್ಟತೆಯಿಂದ ನಮ್ಮ ಆಡಳಿತ ವ್ಯವಸ್ಥೆ ತರಬೇಕಾಗಿರುವಂಥದ್ದು ಒಂದು ದೊಡ್ಡ ಸವಾಲು ಮುಂದೆ ಮುಖ್ಯಮಂತ್ರಿ ಆಗುವಂಥವ್ರ ಮೇಲೆ ಇರುತ್ತೆ. ಸೊ ಅದಕ್ಕೆ ಪಕ್ಷ ಮೂಲ ಆಗುತ್ತೆ. ಪಕ್ಷದ ಮೇಲೆ ನನ್ನ ನಂಬಿಕೆ ಮತ್ತು ಸಹಜವಾಗಿ ನಾನು ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇಟ್ಕೊಂಡಿರೋದ್ರಿಂದ ಅವಕಾಶ ಕೈ ತಪ್ಪಲ್ಲ ಅನ್ನೋದು ನನ್ನ ಒಂದು ವಿಶ್ವಾಸ ಇದೆ. ಅದರಂಗೆ ನಡೆಯುತ್ತೆ ಅನ್ನೋ ವಿಶ್ವಾಸವೂ ಇದೆ. ಈಗ ತನ್ವೀರ್ ಸೇಠ್ ಅವರಿಗೆ ಕಳೆದ ಬಾರಿಯೂ ಇದೇ ವಿಶ್ವಾಸ ಇತ್ತು, ಜನರ ಜೊತೆ ಇರ್ತೇನೆ, ನನ್ನ ಕೆಲಸವನ್ನು ಹೈಕಮಾಂಡ್ ನೋಡಿದೆ, ಮುಖ್ಯಮಂತ್ರಿಗಳು ಗೊತ್ತಿದೆ ಅಂತೇಳಿ. ಎಲ್ಲೋ ಒಂದು ಕಡೆ ಅದೇ ಮುಳುವಾಗೋಯ್ತಾ ಅಂತೇಳಿ, ಬಾಯಿ ಬಿಟ್ಟು ಕೇಳಿಲ್ಲ ಅಂದರೆ ಅಧಿಕಾರ ಸಿಗಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆಯಾ ಅಂತ. ಇಲ್ಲ, 2013 ಮತ್ತು 2023 ಸ್ವತಃ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆದಂತಹ ಕಾರಣದಿಂದ ನನಗೆ ಸಿಗಬೇಕಾಗಿದ್ದಂಥ ಅವಕಾಶ ಅದು ಸಿಗದೇ ಇರ್ಬೋದು. ಆದರೆ ನಮಗೆ ಯಶಸ್ಸಿನ ಒಂದು ಮೆರುಗು ಏನು ಅಂತ ಹೇಳಿದಾಗ, ಮೈಸೂರು ಜಿಲ್ಲೆಯವರು ಈ ರಾಜ್ಯದ ಸುದೀರ್ಘ ಮುಖ್ಯಮಂತ್ರಿ ಆಗುವಂಥ ಅವಕಾಶವೂ ಇವತ್ತು ಏನು ಕಾಂಗ್ರೆಸ್ ಮಾಡಿಕೊಟ್ಟಿದೆ. ಅದು ಡಿ ದೇವರಾಜರ್ಸ್ ಅವರು 7 ವರ್ಷದ 239 ದಿನಗಳಿದ್ದರು. ಮೊನ್ನೆ ಸಿದ್ದರಾಮಯ್ಯ ಅವರು 8 ವರ್ಷದ 17 ದಿನ. ಸೊ ಹಾಗಾಗಿ ಆ ಹೆಗಳಿಕೆ ನಮಗಿದೆ. ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರ ಇದ್ದಿದ್ದರಿಂದ ನನಗೆ ಸಚಿವ ಸ್ಥಾನದ ಅವಕಾಶ ಸಿಗದೇ ಇರ್ಬೋದು. ಈಗ ಅಂಥ ಪರಿಸ್ಥಿತಿ ಇಲ್ಲ, ಅದು ಸಿಕ್ಕುತ್ತೆ ಅನ್ನೋ ನಿರೀಕ್ಷೆ ನನಗಿದೆ. ಯಾಕೆಂದರೆ ನೇರ ನುಡಿ, ನೇರ ನಡೆ ಜೊತೆಗೆ ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದೆ. ಈ ಬಣಗಳಿಂದಾಗಿ ಅರ್ಹರಿಗೆ ಸ್ಥಾನಗಳು ತಪ್ತಾ ಇದ್ದಾವೆ ಅನ್ನೋ ಒಂದು ಚರ್ಚೆ ಕಾರ್ಯಕರ್ತರಲ್ಲಿ. ಈಗ ಬಹುಶಃ ಅದು ಯಾವುದೇ ಬಣ್ಣದಲ್ಲಿ ಯಾರೇ ಇರಲಿ, ನಾನು ಯಾವುದೇ ಸಂದರ್ಭದಲ್ಲೂ ಮೂಲ ಅಥವಾ ಬೇರೆ ಬೇರೆ ಪದಗಳನ್ನ ಬಳಕೆ ಮಾಡೋನು ಅಲ್ಲ. ನಮ್ಮ ಸಿದ್ಧಾಂತ ಒಪ್ಪಿ ನಮ್ಮ ಜೊತೆ ಇರೋರೆಲ್ಲ ನಮ್ಮ ಸಹೋದರರು, ನಮ್ಮ ಈ ಕುಟುಂಬದ ಸದಸ್ಯರು. ಈ ಕುಟುಂಬದ ನಿರ್ವಹಣೆ ಮಾಡುವಂಥದ್ರಲ್ಲಿ ಸಾಧ್ಯವಾದಷ್ಟು ತ್ಯಾಗ ಮಾಡುವಂಥ ಪರಿಸ್ಥಿತಿ ಬಂದಾಗ ತ್ಯಾಗ ಮಾಡಲೇಬೇಕಾಗುತ್ತೆ. ಆವಾಗಲೇ ನಮ್ಮ ಈ ದೇಶವನ್ನು ಕಟ್ಟಕ್ಕೆ ಸಾಧ್ಯ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂಥ ಸಂದರ್ಭದಲ್ಲೂ ಕೂಡ ಭಾಗಿಯಾದಂಥವರು, ಭಾಗಿಯಾಗದೇ ಇರೋವಂಥವ್ರು, ಅದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ. ಕಾಂಗ್ರೆಸ್ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಬೇಕಾಗಿರುವಂಥದ್ದು, ಅದರ ಉಳಿಗಾಗಿ ನಮ್ಮ ಕೆಲಸ ಇರುತ್ತೆ. ಅವಕಾಶ ಸರ್ಕಾರ ರಚನೆ ಮಾಡೋಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೆಲಸ ಮಾಡುವಂಥ ಹೆಚ್ಚಿನ ಆಸಕ್ತಿ ಹೊಂದಿರೋದ್ರಿಂದ ನನಗೂ ಆ ಆಕಾಂಕ್ಷಿನಲ್ಲಿ ನಾನು ಇದ್ದೀನಿ. ನನ್ನ ಗುರುಸ್ತಾರೆ ಅನ್ನೋ ನಂಬಿಕೆಯೂ ಕೂಡ ನನಗೆ ಇದೆ.